ಇವತ್ತು ಫಸ್ಟ್ ವಿಡಿಯೋದಲ್ಲಿ ನಮ್ಮ ಗೂಚಿನ ತೋರಿಸಿದ್ದೀನಿ ನಿಮಗೆ. ಇವತ್ತು ಫಸ್ಟ್ ವಿಡಿಯೋದಲ್ಲೇ ನಿಮಗೆ ನಮ್ಮ ಗೂಚಿನ ತೋರಿಸ್ತಿದ್ದೀನಿ, ಯಾಕಂದರೆ ನಾನು ವಿಡಿಯೋ ಮಾಡುವಾಗ ಓಡೋಡಿ ಬಂತು. ಸೊ ಹಾಗಾಗಿ ಗೂಚಿಗೆ ಹಾಯ್ ಪನ್ಲೆ. ಗೂಚಿ ಗೂಚು ನಮ್ಮ ಗೂಚಿ ಫುಲ್ಲು ನಿದ್ರೆಯಲ್ಲಿದೆ, ನಿದ್ರೆ ಕಣ್ಣಲ್ಲಿ. ಗೂಚಿ 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 ನೋ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈ ವೀಕಲ್ಲಿ ನಾನು ಜಾಸ್ತಿ ವ್ಲಾಗ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ವಲ್ಪ ಶೀತ, ಕೋಲ್ಡ್, ಕಫ್ ಎಲ್ಲನೂ ಇತ್ತು. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ಆ್ಯಂಡ್ ಈಗ ಎಲ್ಲನೂ ಕರೆಕ್ಟ್ ಆಗಿದೆ, ಈಗೇನು ಪ್ರಾಬ್ಲಮ್ ಇಲ್ಲ. ಸೊ ಈಗ ನಾನು ಎಲ್ಲೆಲ್ಲ ಹೋಗಿದ್ದೀನಿ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ. ಲಾಸ್ಟ್ ನಾನು ಉಡುಪಿ ದೀಪ ಇತ್ತು, ಸೊ ಅಲ್ಲಿ ಹೋಗಿ ದೀಪ ಎಲ್ಲ ಹಾಕಿದ್ವಿ ನಾವು. ಸೊ ಅದರದ್ದು ಕ್ಲಿಪ್ಪಿಂಗ್ಸ್ ಇದೆ. ಆ್ಯಂಡ್ ನಮ್ಮ ಅಪ್ಪನ ಮನೆಯಲ್ಲಿ ತುಳಸಿ ಪೂಜಾ ಇತ್ತು, ಸೊ ಅಲ್ಲಿ ಹೋಗಿದ್ವಿ, ಅಲ್ಲಿದು ಕ್ಲಿಪ್ಪಿಂಗ್ಸ್ ಇದೆ. ಮತ್ತೆ ಇವತ್ತು ಸ್ಪೆಷಲ್ ನಮ್ಮಮ್ಮ ಇದು ಏನು ಹೇಳ್ತಾರೆ, ತುಳುವಲ್ಲಿ ಕೊಯ್ಯೋಲ್ ಅಂತ ಹೇಳ್ತಾರೆ, ಆ್ಯಂಡ್ ಕನ್ನಡದಲ್ಲಿ ಕಪ್ಪೆ ಚುಪ್ಪು ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ ನನಗೆ ಏನು ಹೇಳ್ತಾರೆ ಅಂತ. ಸೊ ಅದರದ್ದು ಸುಕ್ಕ ಮಾಡ್ತಾರೆ ಇವತ್ತು, ಒಂದು ಒಳ್ಳೆ ಸುಕ್ಕ ಮಾಡ್ತಾರೆ. ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಸೊ ಇನ್ನು ಊರಲ್ಲಿ ನಂದು ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ಅಂದರೆ ಲಾಸ್ಟ್ ಟೈಮ್ ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದೀನಲ್ಲ, ಸೊ ಅದೀಗ ಬಂತು ಕರೆಕ್ಟಾಗಿ. ನೇಮ್ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅಂತ ಹೇಳಿದರೆ, ಈಗ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಧಾರ್ ಕಾರ್ಡ್ ಬಂದಿದೆ. ಈಗ ನೆಕ್ಸ್ಟು ರೇಷನ್ ಕಾರ್ಡ್ ಇರ್ಬೋದು, ವಾಟರ್ ಐಡಿ ಇರ್ಬೋದು, ಇದನ್ನೆಲ್ಲ ಚೇಂಜ್ ಮಾಡಲಿಕ್ಕಿದೆ. ಇದೆರಡು ಚೇಂಜ್ ಮಾಡಿದರೆ ನಂದು ಎಲ್ಲ ಪರ್ಫೆಕ್ಟ್ ಇದೆ ಅಂತ ಅರ್ಥ. ಆ್ಯಂಡ್ ಅದನ್ನು ಮಾಡಬೇಕು ಈ ವೀಕಲ್ಲಿ. ನೆಕ್ಸ್ಟು ಡ್ರೈವಿಂಗ್ ಕ್ಲಾಸ್ಗೆ ಒಂದು ಜಾಯ್ನ್ ಆಗಬೇಕಂತಿದ್ದೀನಿ, ಕಾರ್ ಡ್ರೈವಿಂಗ್ ಕ್ಲಾಸು. ಸೊ ಅದಕ್ಕೆ ಜಾಯ್ನ್ ಆಗಿ ಲೈಸೆನ್ಸ್ ಮಾಡಬೇಕು ಅಂತ ಇದ್ದೀನಿ. ನನಗೆ ಕಾರ್ ಡ್ರೈವಿಂಗ್ ಅಂದರೆ ತುಂಬಾ ಭಯ. ಸೊ ಆ ಭಯವನ್ನು ಹೋಗಿಸ್ಬೇಕು. ಸೊ ಹಾಗಾಗಿ ಈ ಸಲ ಗಟ್ಟಿ ಮನ್ಸು ಮಾಡಿ ಡ್ರೈವಿಂಗ್ ಕ್ಲಾಸ್ಗೆ ಜಾಯ್ನ್ ಆಗುವಂತ ಇದ್ದೀನಿ. ಸೊ ಜಾಯ್ನ್ ಆಗಬೇಕೀಗ. ಅದು ಜಾಯ್ನ್ ಆಗಿ ಲೈಸೆನ್ಸ್ ಮಾಡಿಸಿದೆ, ಆಮೇಲೆ ಮುಂದಿನದ್ದು ಪ್ಲ್ಯಾನ್ ಮಾಡಬೇಕು. ಸೊ ವಿಡಿಯೋ ನೋಡಿ, ವಿಡಿಯೋ ಎಲ್ಲಿನೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬನ್ನಿ. ಈಗ ಫಸ್ಟು ವಿಡಿಯೋ ನೋಡ್ಕೊಂಡು ಬನ್ನಿ, ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು. ಇವತ್ತು ಉಡುಪಿಯ ದೀಪ. ನಾವೀಗ ರಥಬೀದಿಯಲ್ಲಿ ಇದ್ದೀವಿ, ನಾನು ಮತ್ತು ನಮ್ಮಮ್ಮ. ಆ್ಯಂಡ್ ಇವತ್ತು ನಾವು ಬಂದಿರೋದೇ ಇಲ್ಲಿ ದೀಪ ಹಚ್ಚಲಿಕ್ಕೆ ಅಂತ ಬಂದಿರೋದು. ನನಗೆ ಉಡುಪಿದು ದೀಪ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಬರೋಣ, ಒಂಥರ ಜಾತ್ರೆ ಥರ ಇರುತ್ತೆ ಅಂತೆಲ್ಲ ಅಮ್ಮ ಹೇಳ್ತಿದ್ರು. ನಮ್ಮಮ್ಮ ಕೂಡ ಚಿಕ್ಕದಿರುವಾಗ ಹೋಗಿರೋದಂತೆ ಫ್ಯಾಮಿಲಿ ಜೊತೆ. ಸೊ ಹೋಗಿ ದೀಪ ಎಲ್ಲ ಹಾಕಿದ್ರು ಅಂತ ಇಲ್ಲಿ. ನಾನು ನಮ್ಮಮ್ಮ ಒಂದು ಈವ್ನಿಂಗ್ 6 o'clock ನಾವು ಕೃಷ್ಣ ಮಠಕ್ಕೆ ಬಂದಿದ್ವಿ. ಆ್ಯಂಡ್ ಕೃಷ್ಣ ಮಠದ ಎದುರು ಒಳಗೆಲ್ಲ ಹೋಗ್ಲಿಕ್ಕಾಗಲ್ಲ ದೇವಸ್ಥಾನಕ್ಕೆ, ಯಾಕಂದರೆ ಅಷ್ಟೊಂದು ರಶ್ ಇರುತ್ತೆ. ಇಲ್ಲಿ ನೀವೀಗ ನೋಡ್ತಿರ್ಬೋದು, ಜನಗಳು ಬರ್ತಾರೆ ಹೋಗ್ತಾರೆ, ಅಲ್ಲಲ್ಲಿ ನಿಂತ್ಕೊಳ್ಳಲ್ಲ, ಬಟ್ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ. ಆ್ಯಂಡ್ ಈಗ ನೋಡಿ, ಇಲ್ಲೆಲ್ಲ ಲೈನಲ್ಲಿ ನೀವು ನೋಡ್ತಿರ್ಬೋದು, ದೀಪಗಳನ್ನು ಹಚ್ಚಲಿಲ್ಲ, ದೀಪಗಳನ್ನು ಇಟ್ಟಿದ್ದಾರೆ. ಸೊ ನಾವಲ್ಲೇ ನಿಂತ್ಕೊಂಡಿದ್ದೀವಿ, ಯಾಕಂದರೆ ಅದು ಅಲ್ಲಿ ದೇವರದ್ದು ಒಳಗಡೆ ಪೂಜೆ ಆದಮೇಲೆ ಇಲ್ಲಿ ದೀಪ ಹಚ್ಚಲಿಕ್ಕೆ. ಸೊ ಹಾಗಾಗಿ ನಾವೆಲ್ಲರೂ ವೆಯ್ಟ್ ಮಾಡಿ ನಿಂತಿದ್ದೀವಿ. ಇವರೆಲ್ಲ ಯಾರು ಅಂತ ಗೊತ್ತಿಲ್ಲ, ನಾನು ನಮ್ಮಮ್ಮ ಅವ್ರ ಜೊತೆನೇ ನಿಂತಿದ್ದೀವಿ. ನಾವು ಎಷ್ಟು ಇಯರ್ಸಿಂದ ಉಡುಪಿಯಲ್ಲೇ ಹುಟ್ಟಿ ಬೆಳೆದಿದ್ರು ನಮಗೆ ಇದು ನನಗೇ ಗೊತ್ತಿರಲಿಲ್ಲ ದೀಪ ಅಂದರೆ ಏನಿರುತ್ತೆ ಅಂತ. ಸೊ ಈ ಥರ ಎಲ್ಲ ಹೋದಾಗನೇ ಗೊತ್ತಾಗೋದು ನಮ್ಮೂರಲ್ಲಿ ಏನು ನಡೀತದೆ ದೇವಸ್ಥಾನಗಳಲ್ಲಿ ಅಂತ. ಸೊ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮುಗಿತು ಒಳಗಡೆ. ಸೊ ಪೂಜೆ ಮುಗಿದ್ಮೇಲೆ ಇಲ್ಲಿ ಫಟಾಫಟ್ ಅಂತ ದೀಪಗಳನ್ನು ಹಚ್ಚಬೇಕು. ಜಾಸ್ತಿನೂ ಹಚ್ಬೋದು, ಕಮ್ಮಿನೂ ಹಚ್ಬೋದು, ಬಟ್ ಅದೊಂದು ಲೆಕ್ಕ ಇರುತ್ತೆ, ಇಷ್ಟು ದೀಪ ಹಚ್ಚಿದರೆ ಒಳ್ಳೆಯದು ಅಂತ. ಸೊ ನನಗೆ ಅಲ್ಲಿ ಎಲ್ಲರೂ ಹೇಳಿದರು 5 ದೀಪ ಹಚ್ಚಿ ಒಳ್ಳೆಯದು ಅಂತ. ಸೊ ನಾನು 5 ದೀಪ ಹಚ್ಚಿದೆ.
ನಂದು ದೀಪ ಹಚ್ಚಿ ಆಯಿತು. ದೀಪ ಹಚ್ಚಿ ಎದುರು ನೋಡ್ತೀನಿ ತುಳಸಿ ದೇವರದ್ದು ಮೆರವಣಿಗೆ ಬರ್ತಿತ್ತು. ಅದು ನೋಡಲಿಕ್ಕೂ ತುಂಬ ಚೆನ್ನಾಗಿತ್ತು. ಇಲ್ಲಿ ನೀವು ನೋಡ್ತಿರ್ಬೋದು. ದೀಪ ಎಲ್ಲ ಹಚ್ಚಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ಈಗಂತೂ ಫುಲ್ಲು ಜನ ರಶ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಮುಂದೆ ಹೋಗಿಲ್ಲ. ಇಲ್ಲಿ ದೀಪಗಳನ್ನು ಹಚ್ಚಿದ ಮೇಲೆ ಸ್ವಲ್ಪ ಅಲ್ಲೇ ನಿಂತು ದೇವ್ರ ಜೊತೆ ಪ್ರೇ ಮಾಡಿ ಆಮೇಲೆ ಸ್ವಲ್ಪ ಮುಂದೆ ಹೋದ್ವಿ. ಆಮೇಲೆ ಫುಲ್ ರಶ್ ಅಂತ ಗೊತ್ತಾದ ಮೇಲೇ ಅಲ್ಲಿಂದ ರಿಟರ್ನ್ ಬಂದ್ವಿ. ಇಲ್ಲಿ ಕೃಷ್ಣ ಮಠ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಲೈಟಿಂಗ್ಸ್ ಅಲ್ಲೆಲ್ಲ ನೀವು ನೋಡ್ತಿರ್ಬೋದು. ಆ್ಯಂಡ್ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ನೀವು ಮುಂದೆ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ನಾವು ಇದಕ್ಕಿಂತ ಮುಂದೆ ಸ್ಟೆಪ್ ಬಿಟ್ಟಿಲ್ಲ. ಆ್ಯಂಡ್ ಅಲ್ಲಿಂದನೇ ನೋಡಿಕೊಂಡು ವಾಪಸ್ಸು ಬಂದ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಜಾತ್ರೆ ಥರ ಇರೋ ಜಾಗಕ್ಕೆ ಬರಲಿಕ್ಕೆ. ಏನೆಲ್ಲ ವಿಶೇಷ ಇರುತ್ತೆ ಅಂತ ನೋಡಲಿಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲಿಂದ ನಾವು ಸೀದಾ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ನನ್ನ ಅಪ್ಪನ ಮನೆಯಲ್ಲಿ ತುಳಸಿ ಪೂಜೆ ಇತ್ತು. ಸೊ ಅಲ್ಲಿಗೆ ಬಂದಿದ್ವಿ. ಇವರು ನನ್ನ ಅಪ್ಪನ ತಮ್ಮ, ನಮ್ಮ ಚಿಕ್ಕಪ್ಪ, ಸೊ ಅವರೇ ಎಲ್ಲ ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡೋದು. ಸೊ ಅಲ್ಲಿಗಂತ ಬಂದ್ವಿ. ಇವರು ರೆಡಿ ಮಾಡ್ಕೊಳ್ತಿದ್ದಾರೆ ಈಗ ಪೂಜೆಗೆ. ಒಂಚೂರು ದೂರದಿಲ್ಲ. ಅಯ್ಯಯ್ಯ ಈಗ ತುಳಸಿ ಪೂಜೆ ಸ್ಟಾರ್ಟ್ ಆಯಿತು. ತುಳಸಿ ಪೂಜೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಮೇಲೆ ತೆಗೆದಿದ್ದೀನಿ ನೋಡಿ, ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ತುಳಸಿ ಪೂಜೆ ಅಂತ. ನಾನು ರಾ ವಿಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ. ನ್ಯಾಚುರಲ್ ಸೌಂಡ್ ಇರೋದು, ನಾವು ಮಾತಾಡೋದೆಲ್ಲ ನಿಮಗೆ ಕೇಳಿಸ್ತಿರ್ಬೋದು ಇದರಲ್ಲಿ. ಸೊ ಇದರಲ್ಲಿ ಮತ್ತೆ ಎಡಿಟಿಂಗ್ ಏನು ಮಾಡೋದಂತ, ಪೂಜಾ ವೀಡಿಯೋಸ್ ಎಲ್ಲ ರಾ ಆಗಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹಾಕಿದ್ದೀನಿ.
ನೆಕ್ಸ್ಟ್ ಡೇ ನಮ್ಮಮ್ಮ ಸಂತೆಗೆ ಹೋಗಿದ್ರು. ಸಂತೆಗೆ ಹೋಗಿ ಸ್ವಲ್ಪ ತರಕಾರಿ ಬೇಕಿತ್ತು, ಸ್ವಲ್ಪ ಐಟಮ್ ಶಾಪ್ ಮಾಡಿ ತಂದಿದ್ರು. ಸೊ ಅದನ್ನೇ ಬಿಡಿಸಿಡ್ತಿದ್ರು. ಸೊ ಅದರದ್ದು ಸ್ವಲ್ಪ ವಿಡಿಯೋ ಇರಲಿ ಅಂತ ನಾನು ತೆಗೆದೆ. ಆ್ಯಂಡ್ ಜಾಸ್ತಿ ಏನಿಲ್ಲ, ಕ್ಯಾರೆಟ್, ಬೀನ್ಸ್, ಬಟಾಣಿ, ಟೊಮ್ಯಾಟೊ ಆ್ಯಂಡ್ ರೆಡ್ ಚಿಲ್ಲೀಸ್, ಆನಿಯನ್, ಈ ಥರನೇ ಒಂದು ಸಿಂಪಲ್ ಡೈಲಿ ಯೂಸ್ಗೆ ಏನು ಬೇಕು ಅದನ್ನು ತೊಗೊಂಬಂದಿದ್ದು. ನಮ್ಮ ಮನೆಗೆ ಏನೇ ಒಂದು ನ್ಯೂ ಐಟಮ್ ಬರಲಿ, ಇಲ್ಲ ಏನೇ ತರಕಾರಿ ಬರಲಿ, ಏನೇ ಬರಲಿ, ಮನೆಯಿಂದ ನಾವು ಆಚೆಯಿಂದ ನಾವು ಏನು ತೊಗೊಂಬಂದ್ರು ಅದನ್ನು ಫಸ್ಟ್ ಚೆಕ್ ಮಾಡಲಿಕ್ಕೆ ನಮ್ಗೆ ಗೂಚಿ ಬರುತ್ತೆ. ಈಗ ನೀವು ಇಲ್ಲಿ ನೋಡ್ತಿರ್ಬೋದು, ಅದಕ್ಕೆ ಎಲ್ಲ ಚೆಕ್ ಮಾಡಬೇಕು. ಇದು ಏನಿದೆ ಇದರಲ್ಲಿ, ನಾನೇನಾದರೂ ತಿನ್ನೋದಿದೆಯಾ, ಇಲ್ಲ ಇವರೇ ತಿಂತಾರಾ ಎಲ್ಲನೂ ಅನ್ನೋದು ಕ್ಯೂರಿಯಾಸಿಟಿ. ಸೊ ಫುಲ್ಲು ಅದಕ್ಕೊಂದು ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು. ಚೆಕ್ ಮಾಡುತ್ತೆ, ನೋಡುತ್ತೆ, ಸ್ಮೆಲ್ ಮಾಡುತ್ತೆ, ಫಸ್ಟು ಬರುತ್ತೆ, ಎಷ್ಟು ನಿದ್ರೆಯಲ್ಲಿದ್ದರೂ ಬಂದು ನೋಡುತ್ತೆ. ಅದೊಂದು ಕ್ಯೂಟ್ ಅಂತ ಹೇಳ್ಬೋದು. ನೋಡಿ, ಇದರದ್ದು ಕೆಲಸ ಎಲ್ಲ ಮುಗೀತು. ಚೆಕ್ ಮಾಡಿ ಆಯಿತು, ತಾನು ತಿನ್ನೋದು ಏನೂ ಇಲ್ಲ ಅಂತ ಗೊತ್ತಾಯಿತು. ಈಗ ಹೋಗಿ ಆರಾಮಾಗಿ ಮಲ್ಕೊಳ್ಳುತ್ತೆ. ಇನ್ನು ಈವ್ನಿಂಗ್ ಎದ್ದೇಳುತ್ತೆ. ಸೊ ನೆಕ್ಸ್ಟ್ ಸಂತೆಯಲ್ಲಿ ನಮ್ಮಮ್ಮ ಇದು ಮರವಾಯಿ ತಂದಿದ್ರು. ತುಂಬಾ ಚಿಕ್ಕ ಚಿಕ್ಕ ಮರವಾಯಿ, ಬಟ್ ಚೆನ್ನಾಗಿತ್ತು. ಇದನ್ನು ಮಾಡ್ತಾರೆ ಈಗ ನಮ್ಮಮ್ಮ. ಸೊ ಅದು ಹೇಗೆ ಮಾಡ್ತಾರೆ, ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈಗ ನೋಡಿ, ನಮ್ಮಮ್ಮ ಎಲ್ಲ ಕಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಇದೀಗ ಒಂದು ಸಲ ಕಟ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಎಷ್ಟು ಫಾಸ್ಟಾಗಿ ನಮ್ಮಮ್ಮ ಎಕ್ಸ್ಪರ್ಟ್ ಥರ ಕಟ್ ಮಾಡ್ತಿದ್ದಾರೆ ಅಂತ ನೀವಿಲ್ಲಿ ನೋಡ್ತಿರ್ಬೋದು. ನೋಡಿ, ಇದು ಆಲ್ಮೋಸ್ಟ್ ಆಯಿತು ಕಟ್ ಮಾಡಿ. ಇದನ್ನೀಗ ವಾಶ್ ಮಾಡಿಬಿಟ್ಟು ಕುಕ್ ಮಾಡೋದಷ್ಟೇ. ಈ ಮರವಾಯಿ ಅಂದರೆ ತುಂಬಾ ಇಷ್ಟ. ಇದನ್ನು ಚೆನ್ನಾಗಿ ಸ್ಪೈಸಿಯಾಗಿ ಸುಕ್ಕ ಮಾಡ್ತಾರೆ. ಆ್ಯಂಡ್ ಇದು ಗಂಜಿ ಜೊತೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಇದರದ್ದು. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಇಷ್ಟ ಈ ಮರವಾಯಿ ಸುಕ್ಕ, ಮರವಾಯಿ ಅಂದರೆ ಯಾರಿಗೆ ಇಷ್ಟ ಅಂತ ಕಾಮೆಂಟಲ್ಲಿ ತಿಳಿಸಿ. ಈಗ ನಮ್ಮಮ್ಮ ಮಾಡ್ತಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಫಸ್ಟ್ ಒಂದು ಕಡಾಯಿ ತಗೊಂಡಿದ್ದಾರೆ, ಅದಕ್ಕೆ ತೆಂಗಿನೆಣ್ಣೆ ಹಾಕಿದ್ದಾರೆ. ನಾವು ಜಾಸ್ತಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ, ಸನ್ಫ್ಲವರ್ ಕೂಡ ಯೂಸ್ ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಕೋಕೋನಟ್ಟೇ ಯೂಸ್ ಮಾಡೋದು. ಆ್ಯಂಡ್ ಅದಕ್ಕೆ ಈಗ ಸಾಸಿವೆ ಹಾಕ್ಕೊಳ್ತಿದ್ದಾರೆ ಸ್ವಲ್ಪ. ನೆಕ್ಸ್ಟ್ ಒಂದು 2ರಿಂದ 3 ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಕೆಂಪಾದಮೇಲೆ ಅದಕ್ಕೆ ಕರಿ ಲೀವ್ಸ್ ಹಾಕ್ಕೊಳ್ತಾರೆ. ಕರಿ ಲೀವ್ಸ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಒಂದು ದೊಡ್ಡ ಸೈಜಿದು ಈರುಳ್ಳಿ ತಗೊಂಡಿದ್ದಾರೆ. ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದಾರೆ. ಅದ್ರ ಜೊತೆನೇ ಒಂದು 3ರಿಂದ 4 ಗ್ರೀನ್ ಚಿಲ್ಲೀಸ್ ಹಾಕಿ ಇದನ್ನೀಗ ಸ್ಮೂತ್ ಆಗುವ ತನಕ ಫ್ರೈ ಮಾಡಬೇಕು. ಕನ್ನಡ ನನ್ನ ಪೇರು ಕೊಯ್ಯೊಲಗು. ನೆಕ್ಸ್ಟು 1-2 ಟೊಮ್ಯಾಟೊ ಹಾಕ್ಕೊಳ್ತಿದ್ದಾರೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಈಗ ಉಪ್ಪು ಹಾಕ್ಕೊಳ್ತಾರೆ, ಯಾಕಂದರೆ ಬೇಗನೆ ಸ್ಮೂತ್ ಆಗಬೇಕು ಅಂತ. ನೋಡಿ, ಈಗ ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ ಸ್ಮೂತ್ ಆಗಿದೆ, ಮಸಾಲ ಚೆನ್ನಾಗಿ ಕುಕ್ ಆಗಿದೆ. ಈಗ ಈ ಟೈಮಲ್ಲಿ ಇದು ಮರವಾಯಿ ಹಾಕ್ಕೊಳ್ತಾರೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಹುಳಿ ನೀರು ಹಾಕ್ಕೊಳ್ತಿದ್ದಾರೆ. ಇದು ಹುಳಿ ನೀರಲ್ಲೇ ಚೆನ್ನಾಗಿ ಬೇಯಬೇಕು, ಆಗ ಇನ್ನೂ ಜಾಸ್ತಿ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಬೇಯುವಾಗ ನೀರೆಲ್ಲ ಹಾಕ್ಕೊಳ್ಬೇಕಾಗಿಲ್ಲ, ಅದರದ್ದೇ ನೀರು ಬಿಡುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು.
ಆಗ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋದಲ್ವ, ಈಗ ಎಷ್ಟು ಉಪ್ಪು ಹಾಕ್ಕೊಳ್ಬೇಕು ಅಂತ ನಿಮಗೆ ಅಂದಾಜಿರುತ್ತೆ, ಎಷ್ಟು ಮರವಾಯಿ ಇದೆ ಅಂತ ನೋಡಿಬಿಟ್ಟು. ಸೊ ಅಷ್ಟು ಉಪ್ಪು ಹಾಕ್ಕೊಂಡ್ರಾಯ್ತು. ಇದೀಗ ಸ್ವಲ್ಪ ಬೇಯಲಿಕ್ಕೆ ಬಿಟ್ಬಿಡಿ. ಒಂದು 3 to 4 ಮಿನಿಟ್ಸ್ ಬೆಂದ ಮೇಲೆ ಇದಕ್ಕೆ ನಮ್ಮಮ್ಮನೇ ರೆಡಿ ಮಾಡಿರುವಂತಹ ಮಸಾಲ, ಇದು ನಾನ್ ವೆಜ್ಗೆ ತುಂಬ ಚೆನ್ನಾಗಿರುತ್ತೆ ಮಸಾಲ. ಇಲ್ಲಿ ನೀವು ನೋಡ್ತಿರ್ಬೋದು, ಇದನ್ನೊಂದು 2 ರಿಂದ 3 ಸ್ಪೂನ್ ಹಾಕ್ಕೊಳ್ತಾರೆ. ಆ್ಯಂಡ್ ಇದು ಎಷ್ಟು ಟೇಸ್ಟಿ ಇರುತ್ತೆ ಅಂದರೆ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನೀಗ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಈಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾರೆ. ಈ ತೆಂಗಿನಕಾಯಿಯನ್ನು ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಇವತ್ತು ಫ್ರೈ ಮಾಡಿ ಹಾಕ್ತಿಲ್ಲ ನಮ್ಮಮ್ಮ, ಹಾಗೆಯೇ ಹಾಕ್ತಿದ್ದಾರೆ ತೆಂಗಿನಕಾಯಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ತಿದ್ದಾರೆ. ಆ್ಯಂಡ್ ಇದನ್ನೊಂದು 1 ಮಿನಿಟ್ ತನಕ ಮುಚ್ಚಿಟ್ಟು ಬೇಯಿಸಿದರೆ ಆಯಿತು, ನಮ್ಮದು ಮರವಾಯಿ ಸುಕ್ಕ ರೆಡಿ ಆಗುತ್ತೆ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಹೇಳಬೇಕಾಗಿಲ್ಲ, ತಿಂದವರಿಗೇ ಗೊತ್ತಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಮಧ್ಯಾಹ್ನದ ಊಟಕ್ಕಂತೂ ಸೂಪರ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಮರವಾಯಿ ಸುಕ್ಕ ಆಯಿತು ರೆಡಿ. ಇನ್ನು ಊಟ ಮಾಡೋದು. ಆ್ಯಂಡ್ ಗಂಜಿ ಬೇಕಾದವ್ರಿಗೆ ಗಂಜಿ, ರೈಸ್ ಬೇಕಾದವ್ರಿಗೆ ರೈಸು. ಆ್ಯಂಡ್ ನಾವು ಊಟ ಮಾಡೋದು ರೈಸ್ ಮಾಡ್ತೀವಿ ಊಟ. ಈಗ ಮಸಾಲದಲ್ಲಿ ಚೆನ್ನಾಗಾಗುತ್ತೆ ಖಾರವಾಗಿ. ಸೊ ತೋರಿಸ್ತೀನಿ ನೋಡಿ. ಇಲ್ಲಿ ನನಗೆ ನಮ್ಮಮ್ಮ ಊಟ ಹಾಕ್ತಿದ್ದಾರೆ. ಆ್ಯಂಡ್ ಊಟ ಮಾಡಿ ಆಮೇಲೆ ಸಿಗ್ತೀನಿ. ಇಲ್ಲಿ ನನ್ನ ಕಸಿನ್ ಬ್ರದರ್ಸ್ ಕೂಡ ಇದ್ದಾರೆ, ಇಬ್ಬರು. ನೀವು ಯಾವಾಗಲೂ ನೋಡ್ತಿರಲ್ಲ ಅವರೇ ವಿಡಿಯೋದಲ್ಲಿ. ಸೊ ಅವರು ಯಾವಾಗಲೂ ಇರ್ತಾರೆ ನಮ್ಮ ಮನೆಯಲ್ಲಿ, ರಜೆ ಟೈಮಿಗೆಲ್ಲ ಬರ್ತಾರೆ. ಸೊ ಇವನು ವೆಜ್ ತಿನ್ನೋದು ಜಾಸ್ತಿ, ಹಾಗಾಗಿ ಇವನಿಗೆ ವೆಜ್ಜು. ಆ್ಯಂಡ್ ಇನ್ನೊಬ್ಬ ಚಿಕ್ಕವನು ಫುಲ್ ನಮ್ಮ ಥರ ನಾನ್ ವೆಜ್ ಎಲ್ಲ ತಿಂತಾನೆ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಈಗ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಸ್ವಲ್ಪ ಇದ್ದ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿ ಒಂದು ವ್ಲಾಗ್ ಮಾಡಿರೋದಷ್ಟೇ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ಬಾಯ್.